ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸುದ್ದಿ 5 ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರಿ, ನಮ್ಮ ರಾಜ್ಯದ ರೈತರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಮುಖ್ಯವಾದ ಮಾಹಿತಿಗಳು ಬಂದಿದೆ ಫ್ರೆಂಡ್ಸ್. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಮಾಹಿತಿನ ನಿಮಗೆ ಕಂಪ್ಲೀಟ್ ಆಗಿ ಹೇಳಿದ್ದೇನೆ. ನೀವು ಕೂಡ ರೈತರಾಗಿದ್ದರೆ, ನಿಮ್ಮ ಹತ್ತಿರ ಬ್ಯಾಂಕ್ ಖಾತೆ ಇದ್ದರೆ ಈ ಒಂದು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ಏನಾದರೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ. ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಫ್ರೆಂಡ್ಸ್. ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ಬನ್ನಿ ಗೆಳೆಯರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ರೈತರು ಈಗಾಗಲೇ ಪಡೆದುಕೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ನೀಡ್ತಾ ಇರುವ ಬೆಂಬಲ ಬೆಲೆ ಆಗಿರ್ಬೋದು ಮತ್ತು ಬೆಳೆ ವಿಮೆ ಮತ್ತು ಕಿಸಾನ್ ಸಮ್ಮಾನ್ ಅಂತ ಒಂದು ಯೋಜನೆಗಳಲ್ಲಿ ಹಲವಾರು ರೈತರು ಈಗಾಗಲೇ ಹಣವನ್ನು ಕೂಡ ಪಡೆದುಕೊಂಡಿದ್ದಾರೆ. ಇವಾಗ ಇದೇ ಕುರಿತಂತೆ ನೀವು ಕೂಡ ಇಂಥ ಒಂದು ಯೋಜನೆಗಳಲ್ಲಿ ಲಾಭವನ್ನು ಪಡೆದುಕೊಂಡಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡ್ತಾ ಕಮೆಂಟಲ್ಲಿ ನಮಗೆ ತಪ್ಪದೆ ಒಂದು ಎಸ್ ಅಂತ ಒಂದು ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇಂದಿನ ಒಂದು ಮುಖ್ಯವಾದ ಮಾಹಿತಿ ಇವಾಗ ನಮ್ಮ ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ. ಮೊದಲನೇ ಒಂದು ಮುಖ್ಯವಾದ ಮಾಹಿತಿ, ರಾಜ್ಯದ ರೈತರಿಗೆ 1 ಹೆಕ್ಟರ್ಗೆ 1,25,000 ರೂಪಾಯಿಗಳ ಒಂದು ಪರಿಹಾರದ ಪ್ಯಾಕೇಜ್ ಕೊಡಿ ಎಂದು ಇವಾಗ ಇಲ್ಲಿ ಮಾಹಿತಿ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಇದು ಇಲ್ಲಿ ಮೊದಲನೇದಾಗಿ ಶಿವಮೊಗ್ಗ ಜಿಲ್ಲೆಯಿಂದ ಒಂದು ಮಾಹಿತಿ ಬರ್ತಾ ಇದೆ. ಆಲಿಕಲ್ಲು ಮಳೆ ಮತ್ತು ಬಿರುಗಾಳಿಯು ಕೂಡ ಇವಾಗ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಹೊಳೆಹೊನ್ನೂರು, ಅನವೇರಿ ಮತ್ತು ಕಲ್ಲಿಹಾಳಗಳ ಒಂದು ಹೋಬಳಿಗಳ ರೈತರ ಬದುಕನ್ನು ನಾಶ ಮಾಡಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರತಿಯೊಂದು ಹೆಕ್ಟರ್ಗೆ 1,25,000 ರೂಪಾಯಿಗಳ ಪರಿಹಾರದ ವಿಶೇಷ ಪ್ಯಾಕೇಜ್ ಅನ್ನು ಘೋಷಿಸಿ ನೊಂದ ರೈತರಿಗೆ ಇವಾಗ ಇದೊಂದು ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕೆಂದು ಅವರ ಒಂದು ನೆರವಿಗೆ ಸರ್ಕಾರ ಬರಬೇಕು ಎಂದು ಇವಾಗ ಅಲ್ಲಿನ ಒಂದು ಸಂಸದರಾದ BY ರಾಘವೇಂದ್ರ ಅವರು ಆಗ್ರಹಿಸಿದ್ದಾರೆ. ಹೌದು ಫ್ರೆಂಡ್ಸ್, 3 ಹೋಬಳಿಗಳ 35ಕ್ಕೂ ಹೆಚ್ಚು ಒಂದು ಗ್ರಾಮಗಳಲ್ಲಿ ಬಿರುಗಾಳಿ ಸಮೇತ ಈ ಒಂದು ಮಳೆಯಿಂದಾಗಿ ಅಂದಾಜು 6,000 ಒಂದು ಹೆಕ್ಟರ್ನಷ್ಟು ಇವಾಗ ಪ್ರದೇಶದಲ್ಲಿ ಅಡಿಕೆ ಹಾಗೂ ತೆಂಗು ಬೆಳೆಗಳು ಇವಾಗ ಹಾನಿಯಾಗಿದೆ. ರಾಜ್ಯ ಸರ್ಕಾರ ಇದನ್ನ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಇದರಿಂದ ರೈತರಿಗೆ ಪ್ರತಿಯೊಂದು ಎಕರೆಗೆ 50,000 ರೂಪಾಯಿಗಳ ಒಂದು ಪರಿಹಾರ ಲಭ್ಯವಾಗಲಿದೆ ಎಂದು ಕೂಡ ತಿಳಿಸಿದ್ದಾರೆ. ಹೌದು ಫ್ರೆಂಡ್ಸ್, ಈ ಒಂದು 3 ಹೋಬಳಿಗಳ ಸರಿಸುಮಾರು 35ಕ್ಕೂ ಹೆಚ್ಚು ಒಂದು ಗ್ರಾಮಗಳಲ್ಲಿ ಬಿರುಗಾಳಿ ಸಮೇತ ದೊಡ್ಡವಾದ ಒಂದು ಮಳೆಯಾಗಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ಮಳೆಯಿಂದ ಅಂದಾಜು 6,000 ಹೆಕ್ಟರ್ನಲ್ಲಿ ಈ ಒಂದಿಂತ ಪ್ರದೇಶದಲ್ಲಿ ಅಡಿಕೆ ಮತ್ತು ತೆಂಗನ್ನ ಬೆಳೆದ ರೈತರಿಗೆ ಬೆಳೆ ಹಾನಿ ಇವಾಗ ಉಂಟಾಗಿದೆ. ರಾಜ್ಯ ಸರ್ಕಾರ ಇದನ್ನ ಒಂದು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕೆಂದು ತಿಳಿಸಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಇದರ ಮೂಲಕ ರೈತರಿಗೆ 1 ಎಕರೆಗೆ 50,000 ರೂಪಾಯಿಗಳ ಒಂದು ಪರಿಹಾರ ಲಭ್ಯವಾಗಲಿದೆ ಎಂದು ಕೂಡ ಇಲ್ಲಿ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಿಂದ ಹಾನಿಯಾಗಿರುವ ಒಂದು ಪ್ರದೇಶದ ಕೆಲವೊಂದು ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿನ ಒಂದು ಸ್ಥಿತಿಗತಿಗಳನ್ನು ಕೂಡ ಪರಿಶೀಲಿಸಿದ್ದೇನೆ. ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಧನಂಜಯ ಸರ್ಜಿ ಅವರು ಮತ್ತು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕರಾದ KB ಅಶೋಕ್ ನಾಯಕ್ ಅವರು ಮತ್ತು ಈ ಒಂದು ಪಕ್ಷದ ಮಂಡಲದ ಅಧ್ಯಕ್ಷರು ಕೂಡ ಈ ಒಂದು ಬಿಜೆಪಿಯ ತಂಡ ಇಲ್ಲಿ ಸುತ್ತಾಡಿ ಪ್ರಾಥಮಿಕ ವರದಿಯನ್ನು ಕೂಡ ಈಗಾಗಲೇ ಸಿದ್ಧಪಡಿಸಿದೆ. ಹೌದು ಫ್ರೆಂಡ್ಸ್, ಹೊಳೆಹೊನ್ನೂರು ಸೇರಿದಂತೆ 3 ಹೋಬಳಿಗಳಲ್ಲಿ ಈ ಒಂದು ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್. ಹೊಳಲೂರು ಮತ್ತು ಹಾರನಹಳ್ಳಿ ಭಾಗದ ಅಂದಾಜು 25 ಗ್ರಾಮಗಳಲ್ಲೂ ಕೂಡ ಹಾನಿಯಾಗಿರುವ ಒಂದು ಮಾಹಿತಿ ಕೂಡ ಇಲ್ಲಿ ಅವರು ತಿಳಿಸಿದ್ದಾರೆ. ಹೌದು ಫ್ರೆಂಡ್ಸ್, ಬೆಳೆದು ನಿಂತ ಅಡಿಕೆ ಮರ, ಕೊಯ್ಲಿಗೆ ಬಂದಿದ್ದ ಒಂದು ಫಸಲು ಇವೆಲ್ಲ ಕೂಡ ಇವಾಗ ಗೋನೆ ಸಹಿತ ಮುರಿದು ಬಿದ್ದಿದೆ. ಮನೆಗಳಿಗೆ ಭಾರಿ ಪ್ರಮಾಣದ ಹಾನಿಯಾಗಿದೆ ಮತ್ತು ಗೃಹೋಪಯೋಗಿ ವಸ್ತುಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿದೆ ಎಂದು ಕೂಡ ತಿಳಿಸಿದ್ದಾರೆ. ವ್ಯಕ್ತಿಯೊಬ್ಬರು ಕೂಡ ಇಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಪ್ರಾಣವನ್ನು ಕೂಡ ಇಲ್ಲಿ ಕಳೆದುಕೊಂಡಿದ್ದಾರೆ. ಆ ಭಾಗದಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಮತ್ತು ರೈತರಿಗೆ ದಿಕ್ಕು ತೋಚದಂತಾಗಿದೆ ಎಂದು ಕೂಡ ಅವರು ಇದೊಂದು ಸಂದರ್ಭದಲ್ಲಿ ಹೇಳಿದ್ದಾರೆ ಫ್ರೆಂಡ್ಸ್. ಇಂಥ ಒಂದು ಪರಿಸ್ಥಿತಿ ಯಾವತ್ತೂ ಬಂದಿರಲಿಲ್ಲ. ಇದಕ್ಕೆ NDRF ಮತ್ತು SDRF ನಿಂದ ಪ್ರತಿಯೊಂದು ಹೆಕ್ಟರ್ಗೆ 33,000 ರೂಪಾಯಿಗಳ ಪರಿಹಾರವನ್ನ ನೀಡಬೇಕು ಎಂದು ಒಂದು ನಿಯಮವಿದೆ. ಈ ಒಂದು ಪರಿಹಾರದ ಮೊತ್ತದಲ್ಲಿ ಕೇಂದ್ರ ಸರ್ಕಾರ 75%, ರಾಜ್ಯ ಸರ್ಕಾರ 25% ಅದರ ಒಂದು ಪಾಲನ ನೀಡಬೇಕು ಎಂಬ ನಿಯಮವಿದೆ. ಆದರೆ ಹಾನಿಯನ್ನು ಗಮನಿಸಿದಾಗ ಈ ಮೊತ್ತದ ಪರಿಹಾರ ಸಾಕಾಗುವುದಿಲ್ಲ ಎಂದು ಕೂಡ ಇಲ್ಲಿ ತಿಳಿಸಿದ್ದಾರೆ. ಹೌದು ಫ್ರೆಂಡ್ಸ್, ಏಕೆಂದರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿರುವ ಕಾರಣ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀಡುತ್ತಾ ಇರುವ ಈ ಒಂದು ಹಣ ರೈತರಿಗೆ ಈ ಒಂದು ಪರಿಹಾರ ಸಾಕಾಗುವುದಿಲ್ಲ ಎಂದು ಕೂಡ ಅವರಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್. ಈ ಹಿಂದೆ ಮನೆಗಳು ಹಾನಿಗೀಡಾದರೆ NDRF ನ ನಿಯಮದ ಪ್ರಕಾರ ಪ್ರತಿಯೊಂದು ಮನೆಗೆ 1,25,000 ರೂಪಾಯಿಗಳ ಒಂದು ಪರಿಹಾರ ನೀಡಲಾಗುತ್ತಿತ್ತು. 2019ರಲ್ಲಿ ಮಹಾಮಳೆಯ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದ ಯಡಿಯೂರಪ್ಪನವರು ಕೂಡ ಪರಿಹಾರದ ಮೊತ್ತವನ್ನು 5 ಲಕ್ಷಕ್ಕೆ ಹೆಚ್ಚಿಸಿದ್ದರು. ಅದೇ ಒಂದು ಮಾದರಿಯಲ್ಲಿ ರಾಜ್ಯ ಸರ್ಕಾರ ತನ್ನ ವಿಶೇಷ ಅಧಿಕಾರವನ್ನು ಬಳಸಿ ಬೆಳೆ ಹಾನಿಗೆ ಇವಾಗ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕೆಂದು ಕೂಡ ಅವರಲ್ಲಿ ಒತ್ತಾಯಿಸಿದ್ದಾರೆ. ಹೌದು ಫ್ರೆಂಡ್ಸ್, ಇದೊಂದು ಶಿವಮೊಗ್ಗ ಜಿಲ್ಲೆಯ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿಯಾಗಿದ್ದು, ಗೆಳೆಯರಿ ನೀವು ಕೂಡ ಯಾವ ಒಂದು ಜಿಲ್ಲೆಯಿಂದ ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ತಪ್ಪದೆ ನಮಗೆ ಕಮೆಂಟ್ ಮಾಡಿ. ನಿಮ್ಮ ಜಿಲ್ಲೆಗಳ ಮೇಲೆ ಬರ್ತಾ ಇರುವ ಎಲ್ಲ ಒಂದು ಮಾಹಿತಿಯನ್ನು ನಮ್ಮ ಚಾನಲ್ ಮೂಲಕ ನೀವು ಫ್ರೀಯಾಗಿ ನೋಡಬಹುದು. ಹಾಗಾಗಿ ತಪ್ಪದೆ ನಿಮ್ಮ ಒಂದು ಜಿಲ್ಲೆಯ ಒಂದು ಹೆಸರನ್ನು ನಮಗೆ ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇದೇ ರೀತಿಯಲ್ಲಿ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಮಾವಿನ ಇವಾಗ ಹಣ್ಣಿನ ಬೆಲೆಯಲ್ಲಿ ದಿಢೀರ್ ಕುಸಿದಾಗಿದ್ದು ಹಲವಾರು ಜನ ರೈತರು ಇವಾಗ ಕಂಗಾಲಾಗಿದ್ದಾರೆ. ಹೌದು ಫ್ರೆಂಡ್ಸ್, ಇದು ಹಣ್ಣಿನ ರಾಜ ಎಂದೇ ಖ್ಯಾತಿ ಪಡೆದಿರುವ ಮಾವು ಈ ಬಾರಿ ರೈತರ ಪಾಲಿಗೆ ಕಹಿಯಾಗಿದೆ ಅಂತಾನೆ ಹೇಳಬಹುದು. ಗದಗ ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣಿನ ಒಂದು ಬೆಲೆ ಇವಾಗ ದಿಢೀರ್ ಕುಸಿತ ಕಂಡಿದೆ ಫ್ರೆಂಡ್ಸ್. ಹೌದು ಗೆಳೆಯರೆ, ಈಗಾಗಲೇ ಇದೇ ಒಂದು ಬೆಲೆ ದಿಢೀರ್ ಕುಸಿತ ಕಂಡಿರುವುದರಿಂದ ಬೆಳೆಗಾರರು ಒಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತಾನೆ ಹೇಳಬಹುದು. ಲಕ್ಷಾಂತರ ರೂಪಾಯಿಗೆ ವೆಚ್ಚ ಮಾಡಿ ಈ ಒಂದು ಬೆಳೆದ ಮಾವಿಗೆ ಇವಾಗ ತಕ್ಕ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದು, ಕೆಲವರು ತಮ್ಮ ಒಂದು ಉತ್ಪನ್ನವನ್ನ ಮಾರುಕಟ್ಟೆಯಿಂದಲೇ ವಾಪಸ್ ತೆಗೆದುಕೊಂಡು ಹೋಗುವ ಒಂದು ಪರಿಸ್ಥಿತಿ ಇವಾಗ ಇಲ್ಲಿ ನಿರ್ಮಾಣವಾಗಿದೆ.
ಹೌದು ಫ್ರೆಂಡ್ಸ್, ಈಗಾಗಲೇ ಸಾಮಾನ್ಯವಾಗಿ ಈ ಒಂದು ಬೇಸಿಗೆ ಆರಂಭವಾಗುತ್ತಿದ್ದಂತೆ ಮಾವಿನ ಹಣ್ಣಿನ ಒಂದು ಭಾರಿ ಬೇಡಿಕೆ ಇರುತ್ತೆ. ಆದರೆ ಈ ಬಾರಿ ಪರಿಸ್ಥಿತಿ ಬೇರೆಯಾಗಿದೆ ಅಂತ ಹೇಳಬಹುದು. ಕಳೆದ ವಾರದವರೆಗೆ ಉತ್ತಮ ಒಂದು ದರವನ್ನು ಹೊಂದಿದ್ದ ಮಾವಿಗೆ ಇವಾಗ ಏಕಾಏಕಿ ಒಂದು ಬೆಲೆ ಕುಸಿತ ಕಂಡಿದೆ. ಗದಗದ ಒಂದು ಮಾರುಕಟ್ಟೆಯಲ್ಲಿ ಒಂದು ಟ್ರೀ ಪೆಟ್ಟಿಗೆ ಮಾವಿಗೆ ಇವಾಗ ಕೇವಲ 600 ರೂಪಾಯಿಂದ 700 ರೂಪಾಯಿಗಳ ಒಂದು ದರ ಮಾತ್ರ ಸಿಗುತ್ತಿತ್ತು. ಕಳೆದ ವಾರ ಇದೇ ಮಾವು 2500 ರೂಪಾಯಿಂದ 3000ವರೆಗೆ ಮಾರಾಟವಾಗುತ್ತಿತ್ತು ಎಂದು ಕೂಡ ಹೇಳಿದ್ದಾರೆ. ಈ ಬಾರಿ ಈ ಒಂದು ವ್ಯತ್ಯಾಸ ರೈತರನ್ನ ಸಂಕಷ್ಟದ ಒಂದು ಅಂಚಿಗೆ ತಳ್ಳಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದೇ ಕುರಿತಂತೆ ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು ಮತ್ತು ಹಾವೇರಿ ಸೇರಿದಂತೆ ರಾಜ್ಯದ ಒಂದು ವಿವಿಧ ಜಿಲ್ಲೆಗಳಲ್ಲಿ ರೈತರು ತಮ್ಮ ಒಂದು ಉತ್ಪನ್ನವನ್ನ ಗದಗ ಮಾರುಕಟ್ಟೆಗೆ ತರಲಾಗಿದ್ದು, ಆದರೆ ಇಲ್ಲಿ ಒಂದು ನಿರೀಕ್ಷಿತ ಬೆಲೆ ಸಿಗದೆ ಅವರು ಆತಂಕಕ್ಕೆ ಒಳಗಾಗಿದ್ದಾರೆ. ಮಾರುಕಟ್ಟೆಯಲ್ಲಿ ಸರಕುಗಳ ಒಂದು ಆಗಮನ ಹೆಚ್ಚಾಗಿರುವುದು ಮತ್ತು ವ್ಯಾಪಾರಿಗಳ ಒಂದು ಬೇಡಿಕೆ ಕಡಿಮೆ ಆಗಿರುವುದು ಈ ಒಂದು ಬೆಲೆ ಕುಸಿತಕ್ಕೆ ಪ್ರಮುಖ ಕಾರಣ ಎಂದು ಕೂಡ ಇವಾಗ ಇಲ್ಲಿ ತಿಳಿದು ಬಂದಿದೆ. ಇದರ ಜೊತೆಗೇನೆ ಅಂತಾರಾಷ್ಟ್ರೀಯ ಒಂದು ಮಟ್ಟದಲ್ಲಿ ಉಂಟಾದ ಅಶಾಂತಿಯಾಗಿರಬಹುದು ಮತ್ತು ವಿಶೇಷವಾಗಿ ಇರಾನ್ ಮತ್ತು ಅಮೆರಿಕ ನಡುವಿನ ಒಂದು ಉದ್ವಿಗ್ನತೆಯಿಂದ ವಿದೇಶಗಳಿಗೆ ಮಾವಿನ ರಫ್ತು ಇವಾಗ ಕಡಿಮೆಯಾಗಿದೆ. ಇದೇ ಒಂದು ಕಾರಣಕ್ಕೆ ಈ ಒಂದು ಸಂಕಷ್ಟ ಇಲ್ಲಿ ರೈತರಿಗೆ ಎದುರಾಗಿದೆ ಎಂದು ಕೂಡ ಇಲ್ಲಿ ಮಾಹಿತಿ ಬರ್ತಾ ಇದೆ ಫ್ರೆಂಡ್ಸ್. ಇದೇ ಕುರಿತಂತೆ ಒಂದು ದೂರದ ಜಿಲ್ಲೆಗಳಿಂದ ಟ್ರಾನ್ಸ್ಪೋರ್ಟ್ ವೆಚ್ಚ ಮಾಡಿ ಮಾವು ತಂದು ಒಂದು ರೈತರಿಗೆ ಇವಾಗ ಒಂದು ಬೆಲೆ ಕುಸಿತ ದೊಡ್ಡ ಒಂದು ಹೊಡೆತವಾಗಿದೆ ಅಂತಾನೆ ಹೇಳ್ಬೋದು. ನಾವು ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಮಾವನ್ನ ಬೆಳೆದಿದ್ದೇವೆ, ಆದರೆ ಇಲ್ಲಿ ಬಂದ ಮೇಲೆ ಒಂದು ಟ್ರೀಗೂ ಕೇವಲ 600 ರೂಪಾಯಿಂದ 700 ರೂಪಾಯಿ ಮಾತ್ರ ಕೊಡುತ್ತಿದ್ದಾರೆ. ಸಾರಿಗೆ ವೆಚ್ಚ ಕೂಡ ವಾಪಸ್ ಬರುತ್ತಿಲ್ಲ. ನಮ್ಮ ಗೋಳನ್ನು ನಾವು ಯಾರಿಗೆ ಹೇಳೋದು ಎಂದು ಕೂಡ ಇವಾಗ ರೈತರು ಇವಾಗ ಇಲ್ಲಿ ತಮ್ಮ ಒಂದು ನೋವನ್ನು ವ್ಯಕ್ತಪಡಿಸಿದ್ದಾರೆ ಫ್ರೆಂಡ್ಸ್. ಇನ್ನು ಇದೇ ಒಂದು ಸಂದರ್ಭದಲ್ಲಿ ಲಕ್ಷ್ಮೇಶ್ವರದ ಕೆಲವು ರೈತರು ಮಾತನಾಡಿ ರಸಗೊಬ್ಬರ, ಕೂಲಿ, ನೀರಾವರಿ ಸೇರಿದಂತೆ ಎಲ್ಲ ಖರ್ಚುಗಳು ಇವಾಗಲೇ ಹೆಚ್ಚಾಗ್ತಾ ಇದೆ. ಆದರೆ ಮಾರುಕಟ್ಟೆಯಲ್ಲಿ ಬೆಲೆ ಮಾತ್ರ ಕುಸಿಯುತ್ತಿದೆ. ವಿದೇಶಗಳಿಗೆ ರಫ್ತು ಆಗದ ಒಂದು ಕಾರಣದಿಂದ ರಾಜ್ಯದೊಳಗೆ ಸರಕು ತುಂಬಿಕೊಂಡಿದ್ದು ಎಲ್ಲೆಡೆ ಕೂಡ ಬೆಲೆ ಕುಸಿತವಾಗಿದೆ ಎಂದು ಕೂಡ ತಿಳಿಸಿದ್ದಾರೆ. ಇದೇ ಒಂದು ಸ್ಥಿತಿಯನ್ನು ಮುಂದುವರೆದರೆ ರೈತರ ಬದುಕು ಇನ್ನೂ ಕಷ್ಟಕರವಾಗುತ್ತೆ ಎಂದು ರೈತರು ಇವಾಗ ಇಲ್ಲಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಫ್ರೆಂಡ್ಸ್. ಕೆಲ ರೈತರು ಕಡಿಮೆ ದರಕ್ಕೆ ಮಾರಾಟ ಮಾಡುವುದಕ್ಕಿಂತ ತಮ್ಮ ಉತ್ಪನ್ನವನ್ನ ವಾಪಸ್ ತೆಗೆದುಕೊಂಡು ಹೋಗುವುದೇ ಉತ್ತಮ ಎಂದು ಕೂಡ ಇಲ್ಲಿ ನಿರ್ಧರಿಸಿದ್ದಾರೆ. ಮಾರುಕಟ್ಟೆಯಲ್ಲಿ ಓಪನ್ ಬೆಲೆಗೆ ಮಾವಿಗೆ ಉತ್ತಮ ಬೆಲೆ ಇದ್ದರೂ ಅದರ ಲಾಭ ರೈತರಿಗೆ ತಲುಪುತ್ತಿಲ್ಲ ಎಂಬುದು ಇವಾಗ ತಿಳಿದು ಬಂದಿದೆ ಫ್ರೆಂಡ್ಸ್. ಒಟ್ಟಿನಲ್ಲಿ ಹಣ್ಣಿನ ರಾಜ ಮಾವು ಈ ಬಾರಿ ರೈತರ ಪಾಲಿಗೆ ಒಂದು ನಷ್ಟದ ಬೆಳೆಯಾಗಿದೆ ಅಂತಾನೆ ಹೇಳ್ಬೋದು. ಬೆಲೆ ಕುಸಿತದಿಂದ ಈ ಒಂದು ಅನ್ನದಾತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಸರ್ಕಾರ ತಕ್ಷಣ ಮಧ್ಯ ಪ್ರವೇಶಿಸಿ ಬೆಲೆ ಸ್ಥಿರೀಕರಣ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ರಫ್ತು ಮಾರ್ಗಗಳನ್ನು ಸುಗಮಗೊಳಿಸಬೇಕು ಮತ್ತು ಇದೇ ರೀತಿ ರೈತರಿಗೆ ಪರಿಹಾರ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕೆನ್ನುವ ಒಂದು ಒತ್ತಾಯವಾಗ ಕೇಳಿ ಬರ್ತಾ ಇದೆ ಫ್ರೆಂಡ್ಸ್. ರೈತರ ಬದುಕನ್ನು ಕಾಪಾಡಲು ತುರ್ತು ಕ್ರಮಗಳು ಅವಶ್ಯಕವೆಂದು ಕೃಷಿ ವಲಯ ತನ್ನ ಒಂದು ಅಭಿಪ್ರಾಯವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಹೌದು ಫ್ರೆಂಡ್ಸ್, ನೀವು ಕೂಡ ಏನಾದರೂ ರೈತರಾಗಿದ್ರೆ ನೀವು ಯಾವ ಒಂದು ಬೆಳೆನ ಬೆಳೆದಿದ್ದೀರಿ ತಪ್ಪದೇ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನೀವು ಕೂಡ ಏನಾದರೂ ಮಾವನ್ನ ಬೆಳೆದಿದ್ರೆ ತಪ್ಪದೇ ನಮಗೆ ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ಬೇರೆ ರೈತರಿಗೆ ಮಾಹಿತಿ ಕೂಡ ತಲುಪುತ್ತೆ. ಮತ್ತು ನೀವು ಯಾವ ಒಂದು ಜಿಲ್ಲೆಯಿಂದ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ತಪ್ಪದೇ ನಮಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಂದ ನಿಮ್ಮ ಒಂದು ಜಿಲ್ಲೆಗಳ ಮೇಲೆ ಬರ್ತಾ ಇರೋ ಒಂದು ಅಪ್ಡೇಟ್ ಮಾಹಿತಿ ನಮಗೆ ನಮ್ಮ ಚಾನಲ್ ಮೂಲಕ ಫ್ರೀಯಾಗಿ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಿಮ್ಮ ಒಂದು ಜಿಲ್ಲೆ ಹೆಸರನ್ನು ತಪ್ಪದೇ ನಮಗೆ ಕಮೆಂಟ್ ಮಾಡಿ ಮತ್ತು ಅದೇ ಒಂದು ಜಿಲ್ಲೆಗಳ ಮೇಲೆ ಬರ್ತಾ ಇರೋ ಒಂದು ವಿಶೇಷ ಪ್ಯಾಕೇಜ್ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರದ ಎಲ್ಲ ಒಂದು ಯೋಜನೆ ಆಗಿರ್ಬೋದು ಎಲ್ಲವನ್ನು ಕೂಡ ನೀವು ನಮ್ಮ ಚಾನಲ್ ಮೂಲಕ ಫ್ರೀಯಾಗಿ ನೋಡಬಹುದು. ಹಾಗಾಗಿ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಮತ್ತು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮ್ಮ ಒಂದು ವಿಡಿಯೋ ನೀವು ಶೇರ್ ಮಾಡುವ ಮೂಲಕ ಹಲವಾರು ಜನ ರೈತರಿಗೆ ಮಾಹಿತಿ ಕೂಡ ತಲುಪುತ್ತೆ. ಹಾಗಾಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇಂಥದೇ ಒಂದು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ.